ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಆಲ್ ಇನ್ ಒನ್ ಟಿಪ್ಸ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಕೆಲವೊಂದು ಯೂಸ್ಫುಲ್ ಟಿಪ್ಸ್ಗಳನ್ನು ತಿಳಿಸ್ತಾ ಇದ್ದೀನಿ. ಹಾಗೆಯೇ ಸೊಳ್ಳೆ ಹಾಗೂ ನೊಣಕ್ಕೆ ಏನಾದರೂ ಒಂದು ಟಿಪ್ಸನ್ನು ತಿಳಿಸಿ ಅಂತ ಕೇಳಿದ್ರಿ. ಸೊ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಆ ಒಂದು ಟಿಪ್ಸ್ನು ಕೂಡ ತಿಳಿಸ್ತಾ ಇದ್ದೀನಿ. ವೇಸ್ಟ್ ಅಂತ ಬಿಸಾಕೋ ವಸ್ತುಗಳಿಂದ ನೀವು ಹೇಗೂ ಕೂಡ ರೀಯೂಸ್ ಮಾಡ್ಕೊಳ್ಬೋದು. ಸೊ ಫ್ರೆಂಡ್ಸ್, ಬನ್ನಿ ಹಾಗಾದರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡದೆ ನೋಡಿ, ಎಲ್ಲ ಟಿಪ್ಸ್ಗಳು ನಿಮಗೆ ಖಂಡಿತ ಯೂಸ್ಫುಲ್ ಆಗುತ್ತೆ. ಓಕೆನಾ? ಸೊ ಫ್ರೆಂಡ್ಸ್, ಬನ್ನಿ ಇವಾಗ ಮೊದಲೇ ಟಿಪ್ ಯಾವುದಂತೇಳಿ ನೋಡ್ಕೊಂಡು ಬರೋಣ. ಸೊ ಮೊದಲೇದಾಗಿ ನೋಡ್ತಾ ಇದ್ದೀರಲ್ವ, ಈ ರೀತಿ ದಿನಸಿ ಸಾಮಾನುಗಳನ್ನು ತಂದಾಗ ಸೂಜಿ ಆಗಿರ್ಬೋದು, ಗೋಧಿ ಹಿಟ್ಟು, ಏನಾದರೂ ಕಾಳು ಐಟಮ್ಸ್ಗಳನ್ನು ನಾವು ಎಷ್ಟು ಬೇಕಷ್ಟು ಸಣ್ಣ ಬಾಕ್ಸ್ಗಳಲ್ಲಿ ಹಾಕಿ ಯೂಸ್ ಮಾಡ್ಕೊಳ್ತೀವಿ. ಉಳಿದಿರ್ತಕ್ಕಂಥ ಪದಾರ್ಥಗಳನ್ನು ಹಾಗೆ ಕವರಲ್ಲಿ ಬಿಡೋದ್ರಿಂದ ಏನಾಗುತ್ತೆ, ಇದರಲ್ಲಿ ಹುಳು ಸೇರ್ಕೊಳ್ಳೋದು, ನುಸಿ ಸೇರಿಕೊಂಡು ಗಂಟುಗಳೆಲ್ಲ ಆಗೋದು, ಆ ರೀತಿ ಆಗಿ ಪದಾರ್ಥಗಳೆಲ್ಲ ಹಾಳಾಗ್ತಾ ಇರುತ್ತೆ. ಸೊ ಆವಾಗ ನೀವು ಈ ಒಂದು ಟಿಪ್ಸ್ನ ಟ್ರೈ ಮಾಡ್ಬೋದು. ಇಲ್ಲಿ ನೋಡ್ತಾ ಇದ್ದೀರಲ್ವ, ಈ ರೀತಿ ಖಾಲಿ ಬಾಟಲ್ಗಳನ್ನು ವೇಸ್ಟ್ ಅಂತ ಬಿಸಾಕ್ತಾ ಇರ್ತೀರ. ವಾಟರ್ ಬಾಟಲ್ಸ್ಗಳನ್ನು ಈ ರೀತಿ ನಾನು ವಿಡಿಯೋದಲ್ಲಿ ತೋರಿಸಿದಾಗೇ ಕಟ್ ಮಾಡಿಕೊಂಡು ಈ ರೀತಿ ನೀವು ಕವರ್ಗೆ ಈ ಕ್ಯಾಪನ್ನು ಹಾಕ್ಕೊಳ್ಬೇಕು. ಈ ರೀತಿ ಮಾಡಿ ನೀವು ಒಂದು ರಬ್ಬರನ್ನು ಹಾಕಿ ಇಟ್ಕೊಂಡಿರೋದ್ರಿಂದ ಇದರಲ್ಲಿರ್ತಕ್ಕಂಥ ಪದಾರ್ಥಗಳು ಏನೂ ಹಾಳಾಗೋದಿಲ್ಲ. ನಿಮ್ಗೆ ಎಷ್ಟು ಬೇಕಷ್ಟು ನೀವು ಒಂದು ಸಣ್ಣ ಬಾಕ್ಸ್ಗೆ ಹಾಕ್ಕೊಂಡು ಡೈಲಿ ಯೂಸ್ ಮಾಡ್ಬೋದು. ಹಾಗೆಯೇ ಇದರಲ್ಲಿ ಇರುವಂತಹ ಈ ಪದಾರ್ಥಗಳು ಕೂಡ ಹಾಳಾಗೋದಿಲ್ಲ. ಇದರಲ್ಲಿ ಹೇರ್ಸ್ ಏನು ಹೋಗೋದಿಲ್ಲ ಅಲ್ವಾ. ಸೊ ಹಾಗಾಗಿ ನುಸಿ ಕೂಡ ಆಗೋದಿಲ್ಲ. ಸೊ ಈ ಒಂದು ಬಾಟಲ್ಗಳನ್ನು ವೇಸ್ಟ್ ಅಂತ ಬಿಸಾಕೋ ಬದಲು ಈ ರೀತಿನೂ ಕೂಡ ಒಂದ್ಸರಿ ಟ್ರೈ ಮಾಡಿ ನೋಡಿ, ಖಂಡಿತ ಯೂಸ್ಫುಲ್ ಆಗುತ್ತೆ. ಸೊ ಇಲ್ಲಿ ನೋಡ್ತಾ ಇದ್ರಲ್ವಾ ಎಷ್ಟು ನೀಟಾಗಿ ಇದು ಒಂದು ಕವರ್ ಬಾಕ್ಸ್ ತರ ರೆಡಿ ಆಗಿದೆ ಅಂತೇಳಿ. 5 kg 10 kg ಏನಾದರೂ ಸಾಮಾನುಗಳನ್ನು ತಂದಾಗ ನೀವು ಹಾಗೇನೆ ಕವರಲ್ಲಿ ಸುತ್ತಿ ಇಟ್ಬಿಟ್ರಂದ್ರೆ ಹುಳು ಸೇರ್ಕೊಂಡು ಹಾಳಾಗ್ತಾ ಇರುತ್ತೆ. ಸೊ ಅವಾಗ ನೀವು ಈ ಒಂದು ಟಿಪ್ಸ್ನ ಟ್ರೈ ಮಾಡ್ಬೋದು. ಸೊ ಈ ಒಂದು ಟಿಪ್ಸ್ ಕೂಡ ಖಂಡಿತ ಯೂಸ್ಫುಲ್ ಆಗುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ಓಕೆನಾ? ನೆಕ್ಸ್ಟ್ ಟಿಪ್ ಬಂದು ನಿಮ್ಮ ರಿಕ್ವೆಸ್ಟೆಡ್ ವಿಡಿಯೋ. ನಾವು ಮನೆ ಎಷ್ಟು ಕ್ಲೀನ್ ಮಾಡಿದ್ರೂ ನೊಣಗಳು ಹಾಗೇನೆ ಬರ್ತಾ ಇದೆ, ಏನಾದರೂ ಒಂದು ಟಿಪ್ಸನ್ನು ತಿಳಿಸಿ ಅಂತ ಕೇಳಿದ್ರಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಈ ರೀತಿ ನೀವು ಕರ್ಪೂರ ಹಾಗೂ ಒಂದು ಶಾಂಪನ್ನು ಯೂಸ್ ಮಾಡಿಕೊಂಡು ನೀವು ಮನೇನ ಕ್ಲೀನ್ ಮಾಡ್ಕೊಳ್ಬೋದು. ಈ ರೀತಿ ಮಾಡೋದ್ರಿಂದ ಒಂದು ನೊಣ ಕೂಡ ಬರೋದಿಲ್ಲ. ಸೊ ಏನು ಮಾಡ್ಬೇಕಂತ ಹೇಳಿ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇದ್ರೆ ಒಂದು ಮಿಕ್ಸಿಂಗ್ ಬೌಲ್ಗೆ ನಾನಿಲ್ಲಿ ಒಂದು ಶಾಂಪನ್ನು ಹಾಕೊಳ್ತಾ ಇದ್ದೀನಿ. ನಂತರ ಇದರಲ್ಲಿ ಒಂದು 4-5 ಕರ್ಪೂರನು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಇದನ್ನು ನೀವು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ಕೊಳ್ಳೋದಾದರೆ ಒಂದೆರಡು ಶಾಂಪನ್ನು ಯೂಸ್ ಮಾಡ್ಕೊಳ್ಳಿ. ಈ ಒಂದು ಲಿಕ್ವಿಡ್ನ ನೀವು ಒಂದ್ಸರಿ ಮಾಡಿ 1 ತಿಂಗಳವರೆಗೂ ಯೂಸ್ ಮಾಡ್ಬೋದು. ಇದೇನು ಹಾಳಾಗೋದಿಲ್ಲ. ಸೊ ಇಲ್ಲಿ ನೋಡ್ತಾ ಇದ್ರಲ್ವಾ, ಈ ಕರ್ಪೂರ ಮತ್ತು ಶಾಂಪು ಎರಡನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಕೆ ಇದಕ್ಕೆ ಒಂದು ಸ್ವಲ್ಪ ನೀರನ್ನು ಹಾಕಿ ಈ ರೀತಿ ಕರ್ಪೂರ ಹಾಗೂ ಶಾಂಪು ಕರಗೋ ಹಾಗೆ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಇದನ್ನು ನೀವು ಎಲ್ಲೆಲ್ಲಿ ನೊಣಗಳು ಜಾಸ್ತಿ ಓಡಾಡ್ತಾ ಇರುತ್ತಲ್ವ, ಕಿಚನ್ ಟೈಲ್ಸ್ ಮೇಲೆ ಆಗಿರ್ಬೋದು ಅಥವಾ ಫ್ರಿಡ್ಜ್ಗಳಾಗಿರ್ಬೋದು, ಮತ್ತು ಮನೆಯಲ್ಲಿ ಸಿಲಿಂಡರ್ ಮೇಲೆ, ಗೋಡೆಗಳ ಮೇಲೆಲ್ಲ ಜಾಸ್ತಿ ನೊಣಗಳೆಲ್ಲ ಸೇರ್ಕೊಳ್ತಾ ಇರುತ್ತೆ, ಡೈನಿಂಗ್ ಟೇಬಲ್ ಮೇಲೆ. ಸೊ ಅಲ್ಲೆಲ್ಲ ನೀವು ಈ ನೀರನ್ನ ಜಸ್ಟ್ ಈ ರೀತಿ ಸ್ಪ್ರೇ ಬಾಟಲಲ್ಲಿ ಹಾಕೊಂಡು ಸ್ಪ್ರೇ ಮಾಡ್ಬೋದು. ಇಲ್ಲಾಂದ್ರೆ ಸ್ಪೂನ್ ಸಹಾಯದಿಂದ ಈ ರೀತಿ ಹಾಕೊಂಡು ನೀವು ವಾಶ್ ಮಾಡ್ಕೊಳ್ಳೋದ್ರಿಂದ ಅಲ್ಲಿ ನೊಣಗಳು ಒಂದೂ ಕೂಡ ಬರೋದಿಲ್ಲ ಇದರ ಒಂದು ಕರ್ಪೂರ ಶಾಂಪೂ ಸ್ಮೆಲ್ಗೆ. ಕಿಚನ್ ಅಲ್ಲಿ ಅಲ್ಲದೆ ಈ ರೀತಿ ಡೈನಿಂಗ್ ಟೇಬಲ್ ಮಿರರ್ಗಳು ಕೂಡ ಡಲ್ ಆಗಿರುತ್ತೆ. ಹಾಗೇನೆ ಸ್ಮೆಲ್ ಕೂಡ ಬ್ಯಾಡ್ ಸ್ಮೆಲ್ ಎಲ್ಲಾದ್ರೂ ಬರ್ತಾ ಇದೆ ಅಂತಂದಾಗ ಈ ರೀತಿ ಒಂದು ನೀರನ್ನ 1-2 ಡ್ರಾಪ್ನಷ್ಟು ಹಾಕಿ ವಾಶ್ ಮಾಡ್ಕೊಳ್ಳೋದ್ರಿಂದ ಈ ಡೈನಿಂಗ್ ಟೇಬಲ್ ಮಿರರ್ ಕೂಡ ತುಂಬಾನೇ ಶೈನಿಂಗ್ ಆಗಿ ಚೆನ್ನಾಗಿರುತ್ತೆ. ಸೊ ಈ ಒಂದು ಟಿಪ್ಸ್ ಕೂಡ ಖಂಡಿತ ಯೂಸ್ಫುಲ್ ಆಗುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ಓಕೆನಾ? ಸೊ ನೆಕ್ಸ್ಟ್ ಟಿಪ್ ಬಂದು ಇಲ್ಲಿ ನೋಡ್ತಾ ಇರ್ಬೋದು, ಈ ರೀತಿ ಸ್ಟೀಲ್ ಸ್ಟೇನರ್ಗಳನ್ನು ನಾವು ಬಿಸಿಯಾಗಿರುವಂಥ ತುಪ್ಪ ಆಗಿರ್ಬೋದು, ಏನಾದರೂ ಪದಾರ್ಥಗಳನ್ನು ಸೋಸ್ಕೊಳ್ಬೇಕಾದ್ರೆ ಯೂಸ್ ಮಾಡ್ತೀವಿ. ಸೊ ಈ ರೀತಿ ಸ್ಮೂತ್ ಆಗಿರುವಂಥ ಪಾತ್ರೆಗಳಲ್ಲಿ ಅಥವಾ ಸ್ವಲ್ಪ ದೊಡ್ಡದಾಗಿರುವಂಥ ಪಾತ್ರೆಗಳಲ್ಲಿ ನಾವು ಸೋಸ್ಕೊಳ್ಬೇಕಾದ್ರೆ ಇದು ಈ ರೀತಿ ಸ್ಲಿಪ್ ಆಗಿ ಎಲ್ಲ ತುಪ್ಪ ಆಗಿರ್ಬೋದು ಎಲ್ಲನೂ ಚೆಲ್ತಾ ಇರುತ್ತೆ. ಸೊ ಆವಾಗ ಏನು ಮಾಡ್ಬೇಕಂತ ಹೇಳಿ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇದ್ರಲ್ವ, ವಿಡಿಯೋದಲ್ಲಿ ತೋರಿಸಿದಾಗೇ ಇದಕ್ಕಿರುವಂಥ ಹೋಲ್ಸಲ್ಲಿ ಈ ರೀತಿ ಒಂದು ಜಸ್ಟ್ ಪೆನ್ ಆಗಿರ್ಬೋದು ಅಥವಾ ಈ ರೀತಿ ಪಿನ್ಗಳನ್ನು ಇಟ್ಟು ನೀವು ನಂತರ ಸೋಸ್ಕೊಳ್ಳೋದ್ರಿಂದ ಇದ್ರ ಮೇಲ್ಗಡೆ ಎಷ್ಟು ಭಾರ ಬಿದ್ರೂ ಇದು ಜಾರೋದಿಲ್ಲ. ಓಕೆನಾ? ಸೊ ನೋಡ್ತಾ ಇರ್ಬೋದು, ಇಲ್ಲಿ ಇವಾಗ ನೀರನ್ನು ಹಾಕೋದಕ್ಕೂ ಮೊದಲು ನೀರನ್ನು ಹಾಕಿದಕ್ಕೂ ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆ ಅಲ್ವಾ. ಸೊ ಈ ಒಂದು ಟಿಪ್ಸ್ ಕೂಡ ಖಂಡಿತ ಯೂಸ್ಫುಲ್ ಆಗುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ಓಕೆನಾ? ಸೊ ನೆಕ್ಸ್ಟ್ ಟಿಪ್ ಬಂದು ಇಲ್ಲಿ ನೋಡ್ತಾ ಇರ್ಬೋದು, ಈ ರೀತಿ ಶೇಂಗಾ, ಬೆಳ್ಳುಳ್ಳಿ ಹಾಗೂ ಈರುಳ್ಳಿ ಸಿಪ್ಪೆಗಳನ್ನು ವೇಸ್ಟ್ ಅಂತ ಬಿಸಾಕ್ತಾ ಇರ್ತೀವಿ. ನಾವು ಡೈಲಿ ಯೂಸ್ ಮಾಡುವಂಥ ಪದಾರ್ಥಗಳಿಂದ ಬರುವಂಥ ಈ ಸಿಪ್ಪೆಗಳು. ಸೊ ವೇಸ್ಟ್ ಅಂತ ಬಿಸಾಕೋದಕ್ಕೆ ಹೋಗಬೇಡಿ, ಈಗಲೂ ಕೂಡ ರಿಯೂಸ್ ಮಾಡ್ಕೊಳ್ಳಿ. ನೀವು ಕೇಳಿದ್ರಲ್ವಾ ಮನೆಯಲ್ಲಿ ಜಾಸ್ತಿ ಸೊಳ್ಳೆಗಳಿದೆ ಏನು ಮಾಡಬೇಕಂತ. ಈ ಒಂದು ಸಿಪ್ಪೆಯಲ್ಲಿ ಒಂದು 4 ಕರ್ಪೂರ ಹಾಗೆ ಒಂದು ಸ್ವಲ್ಪ ನೆರಳಲ್ಲಿ ಒಣಗಿಸಿರುವಂಥ ಬೇವಿನ ಎಲೆಗಳನ್ನು ಹಾಕಿ ಈ ರೀತಿ ನೀವು ಮನೆಯೆಲ್ಲ ಹೊಗೆನ ಹಾಕೊಳ್ಳೋದ್ರಿಂದ ಒಂದು ಸೊಳ್ಳೆನೂ ಇರೋದಿಲ್ಲ. ಇವಾಗಂತೂ ಡೆಂಗು ಅದು ಇದು ಅಂತ ಜಾಸ್ತಿನೇ ಕಾಯಿಲೆಗಳು ಬರ್ತಾ ಇದೆ. ಸೊ ಸೊಳ್ಳೆನ ಜಾಸ್ತಿ ನೀವು ಮನೆಯಲ್ಲಿ ಆದಾಗ ಈ ರೀತಿ ಒಂದು ಟಿಪ್ಸ್ನ ಟ್ರೈ ಮಾಡಿ ನೋಡಿ. ಇದಕ್ಕೇನು ದುಡ್ಡು ಖರ್ಚು ಮಾಡೋದು ಅವಶ್ಯಕತೆನೇ ಇಲ್ಲ. ಈ ರೀತಿ ನೀವು ವೇಸ್ಟ್ ಅಂತ ಬಿಸಾಕೋ ವಸ್ತುಗಳಿಂದ ಈಗೂ ಕೂಡ ರಿಯೂಸ್ ಮಾಡ್ಕೊಳ್ಬೋದು. ಓಕೆನಾ? ನೀವು ಕೇಳಿರುವಂಥ ಕ್ವಶನ್ಗೆ ಆನ್ಸರ್ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ. ಈ ಒಂದು ಟಿಪ್ಸ್ ಕೂಡ ಖಂಡಿತ ಯೂಸ್ಫುಲ್ ಆಗುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ.
ಸೊ ನೆಕ್ಸ್ಟ್ ಟಿಪ್ ಬಂದು ಇಲ್ಲಿ ನೋಡ್ತಾ ಇರ್ಬೋದು, ಈ ರೀತಿ ಕ್ಯಾಂಡಲ್ಗಳನ್ನು ನಾವು ಟೇಲ್ಸ್ ಮೇಲೆ ಕಿಟಕಿ ಪಕ್ಕ ಅಲ್ಲಲ್ಲೇ ಹಚ್ಚಿಬಿಡ್ತೀವಿ. ಅದು ಮೇಣ ಎಲ್ಲ ಕರಗಿ ಮತ್ತೆ ಅಲ್ಲೇ ಕುಂತ್ಕೊಂಡ್ಬಿಡುತ್ತೆ, ಮತ್ತು ಅದನ್ನು ಕ್ಲೀನ್ ಮಾಡೋದು ಒಂದು ಎಕ್ಸ್ಟ್ರಾ ಕೆಲಸ ಆಗುತ್ತೆ. ಸೊ ಆ ರೀತಿ ಮಾಡ್ತೇನೆ ತೆಂಗಿನ ಚಿಪ್ಪನ್ನು ವೇಸ್ಟ್ ಅಂತ ಬಿಸಾಕ್ತಾ ಇರ್ತೇವಲ್ವಾ, ಆ ತೆಂಗಿನ ಚಿಪ್ಪಲ್ಲಿ ನೀವು ಈ ರೀತಿ ಕ್ಯಾಂಡಲ್ನ ಹಚ್ಚೋದ್ರಿಂದ ಈ ಮೇಣ ಎಲ್ಲನೂ ಕರಗಿ ಆ ತೆಂಗಿನ ಚಿಪ್ಪಲ್ಲೇ ಬೀಳುತ್ತೆ. ಆವಾಗ ನೀವು ನೀಟಾಗಿ ಕ್ಲೀನ್ ಮಾಡ್ಕೊಳ್ಬೋದು. ಈ ರೀತಿ ಅಲ್ಲದೆ ಧೂಪಗಳನ್ನು ಸಹ ನೀವು ಬಂಡೆ ಮೇಲ್ಗಡೆ ಹಚ್ತಾ ಇರ್ತೀರಲ್ವ, ಅಲ್ಲೆಲ್ಲನೂ ಬ್ಲ್ಯಾಕ್ ಮಾರ್ಕ್ ಆಗ್ತಾ ಇರುತ್ತೆ ಅದರಲ್ಲಿ ಇರ್ತಕ್ಕಂಥ ಆಯಿಲ್ ಎಲ್ಲ ಬಿಟ್ಕೊಂಡು. ಸೊ ಅವಾಗನೂ ಕೂಡ ಆ ಧೂಪನ ನೀವು ಈ ರೀತಿ ಒಂದು ಚಿಪ್ಪಲ್ಲಿ ಹಚ್ಕೊಳ್ಳೋದ್ರಿಂದ ಅದೆಲ್ಲನೂ ಕರಗಿ ಅದರಲ್ಲೇ ಬೀಳುತ್ತೆ. ಆವಾಗ ನೀವು ನೀಟಾಗಿ ಅದನ್ನು ಕ್ಲೀನ್ ಮಾಡ್ಕೊಳ್ಬೋದು, ಟೇಲ್ಸ್ ಏನು ಗಲೀಜಾಗೋದಿಲ್ಲ. ಸೊ ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ನೀವು ಇದನ್ನು ಕ್ಯಾರಿ ಕೂಡ ಮಾಡ್ಬೋದಲ್ವಾ. ಸೊ ಈ ಒಂದು ಟಿಪ್ಸ್ ಕೂಡ ಖಂಡಿತ ಯೂಸ್ಫುಲ್ ಆಗುತ್ತೆ, ಒಂದ್ಸರಿ ಟ್ರೈ ಮಾಡಿ ನೋಡಿ, ಓಕೆನಾ. ಸೊ ಫ್ರೆಂಡ್ಸ್, ನೋಡಿದ್ರಲ್ವಾ ಇವತ್ತಿನ ಈ ಎಲ್ಲ ಟಿಪ್ಸ್ಗಳು ನಿಮಗೂ ಕೂಡ ಖಂಡಿತ ಯೂಸ್ಫುಲ್ ಆಯ್ತು ಅಂತ ಅಂದ್ಕೊಂಡಿದ್ದೀನಿ. ಯೂಸ್ಫುಲ್ ಆದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತು ನಾಳೆ ಹೊಸ ಟಿಪ್ಸ್ಗಳೊಂದಿಗೆ ಮತ್ತೆ ನಿಮ್ಮನ್ನ ಮೀಟ್ ಮಾಡ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.